ನಮಸ್ಕಾರ. ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಮಾಚಾರ್ ಯೂಟ್ಯೂಬ್ ಚಾನಲ್. ನನ್ನ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಬೇಗನೆ ಹೇಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಸಿಂಪಲ್ ಆಗಿ ಬೇಗನೆ ಹೇಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಟ್ಟಿದ್ದೆ. ಅದೇ ತರ ಬೇಗನೆ ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಇದ್ರೆ ನಿಮಗೆ ಬರುತ್ತೆ. ಮತ್ತೆ ನಿಮ್ಮ ಮನೆ ಕಡೆ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಬ್ಯಾಕ್ ಗ್ರೌಂಡ್ ಡಿಸೈನು ಈಸಿಯಾಗಿ ಹೇಗೆ ಮಾಡೋದು, ಈಸಿಯಾಗಿ ಬೇಗ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಫ್ರೇಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಂದು ಹಿಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಏನಿಲ್ಲ, ಈಸಿ. ಎಲೆಕ್ಟ್ರಿಕ್ ಪೈಪ್ ಅಂತ ಬರುತ್ತೆ ಅಂಗಡಿಲಿ, ಅದನ್ನ ತಗೊಂಡು ಮಾಮೂಲಿ ಎಲ್ಬೋಗಳು ಸಿಗುತ್ತೆ, ಅದನ್ನ ಹಾಕೊಂಡ್ರೆ ಫ್ರೇಮ್ ರೆಡಿ ಆಗುತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಫ್ರೇಮ್ನ ಯಾವ ತರ ರೆಡಿ ಮಾಡೋದು ಅಂತ ಫುಲ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ನನ್ನ ಹಿಂದಿನ ವಿಡಿಯೋದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ವಿಡಿಯೋ ಅಂತ ಇದೆ, ಅದನ್ನ ಹೋಗಿ ಚೆಕ್ ಮಾಡಿ, ಅದನ್ನ ತೋರಿಸಿದ್ದೀನಿ ಎಲ್ಲ. ಅದ್ರ ಮೇಲೆ ಈ ತರದೊಂದು ಪ್ಲೇನ್ದು ಯಾವ್ದಾದ್ರೂ ಸರಿ, ನಿಮ್ಮ ಮನೇಲಿ ಯಾವ್ದಾದ್ರು ಸೀರೆ ಇದ್ರೂ ಸರಿ, ಇಲ್ಲ ಅಂತಂದ್ರೆ ಸ್ಕ್ರೀನ್ ಏನಾದ್ರೂ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ. ಯಾಕೆಂತಂದ್ರೆ ಬ್ಯಾಕ್ ಗ್ರೌಂಡ್ ಲಕ್ಷ್ಮಿನ ನೀವು ಹೇಗೆ ಅಲಂಕಾರ ಜಾಸ್ತಿ ಮಾಡ್ತೀರಾ, ಅದೇ ತರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ ನೀಟಾಗಿ ನೀವು ಮಾಡಿರೋ ಅಲಂಕಾರ ಕಾಣುತ್ತೆ. ನೀವು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಇದ್ರೆ ಆಗ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಅಂತಂದ್ರೆ ಲಕ್ಷ್ಮಿ ಸೀರೆ ಉಡ್ಸಿರೋದು ನಿಮ್ಗೆ ಕರೆಕ್ಟ್ ಆಗಿ ಕಾಣಲ್ಲ. ಬ್ಯಾಕ್ ಗ್ರೌಂಡ್ ಡಿಸೈನಿಂಗ್ ಇದೆಯಲ್ಲ, ಅದನ್ನ ಬೇಗ ಹೇಗೆ ಮಾಡೋದು, ಮನೇಲೇ ಇರುವಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ರೆಡಿ ಮಾಡೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಫ್ರೇಮ್ ರೆಡಿ ಮಾಡ್ಕೊಳ್ಬೇಕು. ನನ್ನ ಹಳೆ ವಿಡಿಯೋದಲ್ಲಿ ಇದೆಯಲ್ಲ, ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ರೆಡಿ ಮಾಡೋದು ಅಂತ. ಮತ್ತೆ ಪ್ಲೈನ್ ಸೀರೆ ಯಾವ್ದಾದ್ರು ಸರಿ, ಶೈನಿಂಗ್ ಇರೋ ಸೀರೆ, ನಿಮ್ಗೆ ಮನೇಲಿ ವೇಸ್ಟ್ ಆಗಿರೋ ಸೀರೆ ಏನಾದ್ರು ಇದ್ರೆ ಅದನ್ನೇ ಎತ್ಕೋಬಹುದು, ಇಲ್ಲ ಅಂತಂದ್ರೆ ಸ್ಕ್ರೀನ್ಗಳಿದ್ರೆ ಸ್ಕ್ರೀನ್ಗಳನ್ನ ಯೂಸ್ ಮಾಡ್ಕೊಬಹುದು. ಆಮೇಲೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಈ ತರ ಡಿಫ್ರೆಂಟ್ ಆಗಿರೋದು ಹೂವು ಎಲ್ಲ ಸಿಗುತ್ತೆ. ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ತರ ಏನಾದ್ರು ನೀವು ಮನೆಯಲ್ಲೇ ತಂದು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ, ಈಗ ಬೇರೆ ಹಬ್ಬ ಎಲ್ಲ ಮಾಡಿದಾಗ, ಇಲ್ಲ ಅಂತಂದ್ರೆ ವೈಭವಲಕ್ಷ್ಮಿ, ವರಮಹಾಲಕ್ಷ್ಮಿ ಈ ತರ ಹಬ್ಬಗಳು ಮಾಡಿದಾಗ ನಿಮ್ಗೆ ಯೂಸ್ ಆಗುತ್ತೆ. ಕ್ಲೀನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡ್ರೆ ಎತ್ತಿಟ್ಕೊಂಡ್ರೆ ಬೇರೆ ಫಂಕ್ಷನ್ಗಳು ಮಾಡಿದಾಗ್ಲೂ ಯೂಸ್ ಆಗುತ್ತೆ. ಈ ತರ ಸಿಗುತ್ತೆ, ಈ ತರ ಡೆಕೋರೇಷನ್ ಐಟಮ್ಗಳೆಲ್ಲ ಸಿಗುತ್ತೆ ಡಿಫ್ರೆಂಟ್ ಆಗಿರೋದು. ನೀವು ಕಮ್ಮಿ ಬಜೆಟ್ ಅಲ್ಲೇ ತಗೊಳ್ಳಿ, ಏನು ಪರವಾಗಿಲ್ಲ. ನೋಡಿ, ಈ ತರ ಎಲ್ಲ ಸಿಗುತ್ತೆ. ಮನೇಲೆ ಕ್ಲೀನಾಗಿ ಅಲಂಕಾರ ಮಾಡ್ಕೋಬಹುದು ನೀವು. ಇದೆಲ್ಲ ಮನೇಲೇ ಇದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಯೂಸ್ ಆಗೋದಾದ್ರೆ ತಗೋದಿಲ್ಲ ಅಂತಂದ್ರೆ ನಾವು ಬೇರೆ ಹೂವನೇ ಹಾಕ್ತೀವಿ ಅಂತಂದ್ರೆ ಮನೇಲಿರೋ ಹೂವುಗಳನ್ನ ಬೇಕಾದ್ರೆ ಹಾಕೊಂಡು ಡಿಸೈನ್ ಮಾಡ್ಕೊಬಹುದು. ನಾನು ಇದ್ರಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಈಸಿಯಾಗಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಸಿಯಾಗಿ ಮನೇಲೆ ಉಪಯೋಗಿಸ್ಕೊಂಡು ಮನೇಲೆ ಇಟ್ಕೊಳ್ಬಹುದು. ಯಾವಾಗ ಬೇಕಾದ್ರೂ ಯೂಸ್ ಆಗುತ್ತೆ, ಬೇರೆ ಫಂಕ್ಷನ್ಗಳಿಗೂ ಯೂಸ್ ಆಗುತ್ತೆ. ವರ್ಷಕ್ಕೊಂದ್ಸರಿ ತೆಗೆಯೋದ್ರಿಂದ, ನೀವು ವರ್ಷಕ್ಕೊಂದ್ಸರಿ ಅಲಂಕಾರ ಮಾಡೋದ್ರಿಂದ ಅದನ್ನೇ ಯೂಸ್ ಮಾಡಿ ಕ್ಲೀನಾಗಿ ಎತ್ತಿಕೋಬಹುದು. ಯಾಕೆಂದ್ರೆ ಹೂವು ರೇಟ್ ಎಲ್ಲ ಜಾಸ್ತಿ ಆಗೈತೆ ಅಂತಂದ್ರೆ ಇದನ್ನು ನೋಡಿ, ಬ್ಯಾಕ್ ಗ್ರೌಂಡ್ ಡಿಸೈನು ಈಸಿಯಾಗಿ ಬೇಗನೆ ನೋಡಿ 5 ನಿಮಿಷಕ್ಕೆ ಮಾಡಿ ಮುಗಿಸ್ಬೋದು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ರೆಡಿ ಆಯ್ತು. ಈಗ ಮುಂದೆ ಲಕ್ಷ್ಮಿನ ಇಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸಿಂಪಲ್ ಆಗಿ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು. ಬ್ಯಾಕ್ ಗ್ರೌಂಡ್ ಡಿಸೈನ್ಗೆಲ್ಲ ನೀವು ಜಾಸ್ತಿ ಟೈಮ್ ಕೊಡಬೇಕು, ಬೇರೆ ಎಲ್ಲ ಅಲಂಕಾರ ಮಾಡಬೇಕು ಅಂತೇನಿಲ್ಲ, ಬೇಗನೆ ಮಾಡ್ಕೋಬಹುದು. ನನ್ನ ಹಿಂದಿನ ವಿಡಿಯೋಗಳಲ್ಲೂ ಬ್ಯಾಕ್ ಗ್ರೌಂಡ್ ಬೇರೆ ತರವಾಗಿ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಆ ವಿಡಿಯೋನು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಅಂತ. ಇದು ಸಿಂಪಲ್ ಆಗಿ ಈಸಿಯಾಗಿ ಬೇಗ ಮಾಡುವಂಥದ್ದು ಹೇಗೆ ಅಂತ. ಈಗ ಮುಂದ್ಗಡೆ ಲಕ್ಷ್ಮಿ ಇಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡಿ. ಮತ್ತೆ ಲಕ್ಷ್ಮಿ ಹಿಂದ್ಗಡೆ ಸಿಂಪಲ್ ಬ್ಯಾಕ್ ಗ್ರೌಂಡ್ ಡಿಸೈನು ಬೇಗ ರೆಡಿ ಮಾಡುವಂಥ ಲಕ್ಷ್ಮಿ ದೇವಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮನೇಲೆ ಬೇಗನೆ ಪ್ರಿಪೇರ್ ಮಾಡ್ಕೋಬಹುದು. ಲಕ್ಷ್ಮಿ ಬೇಗ ನೀವು ಟೈಮ್ ಇಲ್ಲ ಅಂತಂದ್ರೂ ಬೇಗನೆ ಬೇಕಾದ್ರೆ ಆರಾಮಾಗಿ ಮಾಡ್ಕೋಬಹುದು. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಡಿಸೈನ್ ನೋಡಿ ಅಂತ ಬ್ಯಾಕ್ ಗ್ರೌಂಡ್ ಡಿಸೈನ್ ಚೆನ್ನಾಗಿದ್ರೆ ಲಕ್ಷ್ಮಿನ ನೀವು ಕೂರಿಸಿರೋದು ಚೆನ್ನಾಗಿ ಕಾಣುತ್ತೆ, ಒಂಥರ ಸಪರೇಟ್ ತರ ಕಾಣುತ್ತೆ. ಬ್ಯಾಕ್ ಗ್ರೌಂಡ್ ಏನು ನೀವು ಡಿಸೈನ್ ಮಾಡಿಲ್ಲ ಅಂತಂದ್ರೆ ಲಕ್ಷ್ಮಿ ಕ್ಲೀನಾಗಿ ಕಾಣಲ್ಲ. ಬ್ಯಾಕ್ ಗ್ರೌಂಡ್ ಡಿಸೈನ್ ಇದ್ರೆ ನೋಡಿ ಹೇಗೆ ಕಾಣುತ್ತೆ. ಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರು ಸೀರೆ ಉಡ್ತಾರೆ, ಯಾರು ಲಕ್ಷ್ಮೀ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸಿಂಪಲ್ ಆಗಿ ಹೇಗೆ ಸೀರೆ ಉಡಿಸೋದು ಅಂತ ಹೇಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.